ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ 83ನೇ ವಿಧಾನಸಭಾ ಕ್ಷೇತ್ರದ ಕಾರಟಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಬರದೂರು ಗ್ರಾಮದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕಾರಟಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಮೇಶ್ ದುಗ್ಗತ್ತಿ ಅವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ ಜೊತೆ ರಮೇಶ್ ದುಗ್ಗತ್ತಿ ಅವರಿದ್ದಾರೆ. ಅವರಿಂದ ಮಾತನಾಡೋಣ. ಇವ್ರ ಕ್ಷೇತ್ರಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಪಾತ್ರವನ್ನು ವಹಿಸಿದ್ದಾರೆ, ಮುಂದಿನ ಜನ ಮೆಚ್ಚಿದರೆ ಲೋಕಸಭೆ ವಿಧಾನಸಭೆ ಚುನಾವಣೆ ನಂತರ, ಲೋಕಸಭೆ ಚುನಾವಣೆ ನಂತರ, ಈಗ ಮುಂಬರುವಂತ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಜನ ಮೆಚ್ಚಿದ್ರೆ ಪ್ರಬಲವಾಗಿ ಆಕಾಂಕ್ಷಿ ಇದ್ದೇನೆ, ಮತದಾರರು ನನಗೆ ನಿರಾಕರಿಸಿದ್ರೆ ನಾನು ಆಕಾಂಕ್ಷಿ ಅಲ್ಲ ಅನ್ನೋ ವಿಚಾರಗಳನ್ನು ತಿಳಿಸ್ತಾ ಇರುವಂತ ರಮೇಶ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮೊದಲಿಗೆ ನಾನು ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ, ತಮ್ಮ ಹೆಸರು, ತಾವು ಯಾರು, ಎಲ್ಲಿಂದ ನಿಮ್ಮ ರಾಜಕಾರಣ ನೀವು ಪ್ರಾರಂಭ ಮಾಡ್ಕೊಳ್ಳಿ. ಸರ್, ನಾನು ಫಸ್ಟು ನನ್ನ ಜೀವನನೇ ಬೇರೆ. ನಾನೇನೋ ಒಂದು ಸಾವಯವ ಕೃಷಿ ಯಂತ್ರ ಏನೋ ರೈತರಿಗೆ ಒಂದು ಏನೋ ಮಾಡ್ಬೇಕಂತ ಹೋದವ. ಒಂದು ಸ್ಫೂರ್ತಿ ಸಾವಯವ ಕೃಷಿ ಮತ್ತು ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಒಂದು ಸಂಸ್ಥೆ ಕಟ್ಟಿದೆ. ಅದರ ಮುಖಾಂತರ ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡಿ ರೈತರಿಗೆ ತರಬೇತಿ ಕೊಟ್ಟು ಅದರಲ್ಲಿಂದ ರೈತರಿಗೆ ಗೊಬ್ಬರವನ್ನು ಮಾರಾಟ ಮಾಡ್ತಿದ್ದೆ. ಅದರ ನಂತರ ನನ್ನ ಜೀವನ ಒಂದು ಏನೋ ಒಬ್ಬರು ನನಗೆ ಸಂಪರ್ಕ ಮಾಡಿ, ಇಲ್ಲ ನೀವು ಹಿಂಗೆ ಒಂದು RSS ಒಂದು ಇದು ಐತಿ, ಅಲ್ಲಿ ಹೋಗ್ಬೇಕು, ಅಲ್ಲಿ ಕ್ಯಾಂಪ್ ಐತಿ ಅಂತ ಹೇಳಿದರು. ನನಗೆ ಅವತ್ತು PUC ವಿದ್ಯಾರ್ಥಿ ನಾನು. ಅವಾಗಿದ್ದಾಗ ಅಲ್ಲೇ RSS ವಿದ್ಯಾರ್ಥಿ ಕಾರ್ಯಕರ್ತ ಆಗಿ ಕೆಲಸ ಮಾಡಲಿಕ್ಕೆ ಅವರು, ಇಲ್ಲ ನೀನು ಹಿಂಗೆ ಬಡತನ ಐತಿ, ಭಾಳ ಬಡತನ, ನೀನು PUCನ ಮುಗಿಸ್ತಿಲ್ಲ, ಡಿಗ್ರಿ 1 to ಫೈನಲ್ನ ನೀವು ವಿದ್ಯಾರ್ಥಿ ಕಾರ್ಯಕರ್ತ ಆಗಿದ್ದು, ಸಂಘದ ಕೆಲಸನ RSS ಕೆಲಸನ ಮಾಡಬೇಕು, ಇತ್ತಾಗ ನೀನು ವಿದ್ಯಾಭ್ಯಾಸ ಮಾಡ್ಬೇಕು ಅಂದಾಗ ಆ ಸಂಪರ್ಕ ಬಂದಾಗ ನಾನು ಅಂದರೆ ನಮ್ಮ ಮೂಲ ತಂದೆಯವರು ಕಾಂಗ್ರೆಸ್ಸು. ಆದರೆ ನನ್ನ ಸಂಪರ್ಕದ ಮುಖಾಂತರ ನಾನು ಅವತ್ತು ಸಂಘ ಪರಿವಾರದ ಕೂಟ ಕೆಲಸ ಮಾಡಿದೆ. ನೆಕ್ಸ್ಟು ನಾ ಏನು ಮಾಡಿದೆ, ಅವಾಗ ಒಂದು ಬೈ ಇಲೆಕ್ಷನ್ ಬಂತು. ಬೈ ಇಲೆಕ್ಷನ್ ಬಂದಾಗ ನನಗೆ ಸೋಮಣ್ಣ ಬೇವಿನ ಮರದನ್ನವರು ಅವತ್ತು ನಮ್ಮ ರಾಜಕೀಯವಾಗಿ ಗುರು, ಇವತ್ತು ಗುರು ಅವತ್ತು ಗುರು, ರಾಜಕೀಯವಾಗಿ ನನಗೆ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಿದ್ದೆ. ಬೈ ಇಲೆಕ್ಷನಾಗ 2008ರಾಗ ನಾನು ಜಿಲ್ಲಾ ಪಂಚಾಯತಿ ಬೈ ಇಲೆಕ್ಷನ್ ಬಂತು. ಅವಾಗ ನಾನು ಆ ಪಾರ್ಟಿಂತ್ರ, ಭಾರತೀಯ ಜನತಾ ಪಾರ್ಟಿಂತ್ರ ಕ್ಯಾಂಡಿಡೇಟ್ ಆದೆ. ಅವತ್ತು ಅವರ್ಗ ಮೀಸಲಾತಿತ್ತು. ಅವಾಗ ನಾ ಟಿಕೆಟ್ ತೊಗೊಂಡಾಗ ನನಗೆ ಕನಿಷ್ಠ ಅವತ್ತು 9,000 ಚಿಲ್ಲರ ಓಟು, ಅಂದ್ರೆ ಕನಿಷ್ಠ 7,000 ಲೀಡ್ ನಾನು ಅವತ್ತು ಬೈ ಇಲೆಕ್ಷನ್ನಾಗ ಗೆದ್ದೆ. ಅಂದರೆ ಉಪಚುನಾವಣೆಯಲ್ಲಿ ಅವತ್ತು ಬಸವರಾಜ ಬೊಮ್ಮಾಯಿ ಈ ಕ್ಷೇತ್ರದ ಶಾಸಕರಾಗಿದ್ದರು. ಆಗ 6 ತಿಂಗಳಿಗೆ ಚುನಾವಣೆ ಇತ್ತು. ಅವಾಗ ನಾವು ಯಾರು ಏನು ಅನ್ನೋದು ಗೊತ್ತಿದ್ದಿಲ್ಲ. ನಾವು ಸೋಮಣ್ಣ ಬೇವಿನ ಮರದವರ ಶಿಷ್ಯ ಇದ್ವಿ. ಅವತ್ತು ಟಿಕೆಟ್ ನಮಗೆ ಲಭಿಸ್ತು. ಅದರ ನಂತರ ವಿಜಯತನೂ ಆದ್ವಿ. ಅವಾಗ ನನಗೆ ಅಷ್ಟು ರಾಜಕಾರಣ ಗೊತ್ತಿಲ್ಲಾರದ ಟೈಮ್ನಾಗ ನಾನು ಜನರ ಕೆಲಸ ಮಾಡಿದ್ವಿ. ಏನೋ ಬಂದಿದ್ದು ಪ್ರಾಮಾಣಿಕವಾಗಿ ಜನರ ಹತ್ರ ಹೋಗಿ ಮುಟ್ಟಿಸಿ ಆ ಕೆಲಸ ಮಾಡಿದ್ದ ಫಲ ಮುಂದೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ಸಾಮಾನ್ಯ ಹೆಣ್ಣಾದಾಗ ನಮ್ಮ ತಾಯರ ಟಿಕೆಟ್ ಕೇಳಿದ್ವಿ. ಅವಾಗ ಬಸವರಾಜ ಬೊಮ್ಮಾಯಿಯವರು ಕೊಡ್ತಾನೆ ಅಂತ ಹೇಳಿ ಜನರನ್ನ, ನಮ್ಮ ಕ್ಷೇತ್ರದಲ್ಲಿಂದ ಜನರನ್ನ ಎಲ್ಲ ಊರ್ಲಿಂದ ಪ್ರಮುಖರನ್ನ 15 ಮಂದಿ ನಾನು ಬೊಮ್ಮಾಯಿಯವರ ನಿವಾಸಕ್ಕೆ ಕರ್ಕೊಂಡು ಹೋದಾಗ ಅವತ್ತಿನ ಟೈಮ್ನಾಗ ಇಲ್ಲ ಕೊಡ್ತಾನೆ ಅಂತ ಎಲ್ಲ ಸಭಿಕರಿಗೆ, ಅಂದ್ರೆ ನಮ್ಮ ಕಾರ್ಯಕರ್ತರು ಬಂದವ್ರಿಗೆ ಎಲ್ಲರಿಗೂ ಹೇಳಿದರು. ಆದರೆ ಅವರು ಇಲ್ಲ ನಿನಗೆ ಟಿಕೆಟನ್ನು ಶೋಭಾ ನಿಸಿಂಗೌಡ್ರನ್ನರಿಗೆ ಕೊಟ್ಟರು. ಅವಾಗ ನಾನು ನಮ್ಮ ತಾಯರನ್ನ ಬಂಡಾಯ ಮಾಡಿದಾಗ ನಾನು ಅಲ್ಲಿ 1500 ಓಟನ್ನ, ಅಂದ್ರೆ ನನ್ನ ಬೆಂಬಲಿಗರು ಅವರೆಲ್ಲ ಇದ್ದಾಗ 1500 ಓಟನ್ನು ತಗೊಂಡು ನಮ್ಮ ತಾಯರು ಸೋತರು. ನೆಕ್ಸ್ಟ್ ಚುನಾವಣೆಯಲ್ಲಿ ಸೈಯದ್ ಅಜ್ಜಂಪುರ ಖಾದ್ರಿ ಅವರು, ಇಲ್ಲ ನಾನು ಚುನಾವಣೆ ಮಾಡಿರಿ, ಮುಂದೆ ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆಯ್ತು ಸರ್, ಹಂಗೆ ಮಾಡೋಣ ಅಂತಂದು ಅವ್ರು ಚುನಾವಣೆ ಮಾಡಿದ್ವಿ. ಅವ್ರು ಚುನಾವಣೆ ಮಾಡಿದಾಗ 2016ರಾಗ ಸೈಯದ್ ಅಜ್ಜಂಪುರ ಖಾದ್ರಿ ಅವರು, ಆತು ನೀವು ಚುನಾವಣೆ ಮಾಡಿರಿ, ದುಗ್ಗತ್ತಿಯವರು ನಿಮ್ದು ಏನೈತಲ್ಲ ನೀವು ಎಲ್ಲ ಕ್ರೋಢೀಕರಣ ಮಾಡಿರಿ, ನಿಮಗೆ ಟಿಕೆಟ್ ಕೊಡ್ತೀನಿ ಅಂತ ನನಗೆಲ್ಲ ಒಂದು 7 ಮಂದಿ ಆಕಾಂಕ್ಷಿ ಇದ್ವಿ. ಆವಾಗ ಭಾಳ ಕಟ್ಟು ಕಡೆಯವ ಅಂದ್ರೆ ನಾನು ಆರ್ಥಿಕವಾಗಿ ಕಟ್ಟು ಕಡೆಯವ, ಜಾತಿಯಾಗಿ ನಾನು ಸಾಮಾನ್ಯರಲ್ಲ, ಕುರುಬ ಜನಾಂಗದವು.
ಆದರೂ ಸಾಮಾನ್ಯ ಟಿಕೆಟ್ ನಮ್ಗೆ ಇವತ್ತು ಲಭಿಸಿ ನಾನು 280 ಹೋಟ್ಲಿಂತ್ರ ವಿಜಯಶಾಲಿ ಅದೆ. ಅಲ್ಲಿ ಅಲ್ಪಸಂಖ್ಯಾತರು ನಿಂತರು, ಒಬ್ಬರು ದಲಿತರು ಒಬ್ಬರು ಮುಖಂಡರು ನಿಂತರು, ಮತ್ತು BJP BS ಅಂಗಡಿಯವರು ನಿಂತರು. ಅಂಥಲ್ಲಿನೂ ನಾವು ಇವತ್ತು ಒಳ್ಳೆಯ ಒಂದು ಇದು ತಗೊಂಡು ಮತ್ತು ಸರ್ಕಾರದ ಯೋಜನೆಗಳನ್ನು ಅನೇಕ ಗ್ರಾಮಗಳಲ್ಲಿ ಯಾವುದಾದರೂ ದಾರಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಜನರನ್ನ ಒಲಿಸ್ಕೊಂಡು, ಇಲ್ಲ ಈ ದಾರಿ ಮಾಡಿದ್ರೆ ನಿಮಗೆ ಎಲ್ಲರಿಗೂ ರೈತರಿಗೂ ಅನುಕೂಲ ಆಗ್ತೈತಿ ಅಂತೇಳಿ ದಾರಿ ಆಗಿರಲಿ ಏನಾಗಿರಲಿ ಒಟ್ಟು ಒಳ್ಳೆಯ ಕೆಲಸ ಮಾಡ್ಕೊಂತ ಬಂದ್ವಿ. ಅವಾಗ ತಾನೇ ಹಂಗೆ ನಾವು ಅವತ್ತು ಸೋಮಣ್ಣವ್ರಿಗೆ ಹೆಂಗೆ ನಿಷ್ಠರಾಗಿ ಆ ಪಕ್ಷದಾಗಿದ್ವಿ, ಹಂಗೆ ಖಾದ್ರಿ ಸಾಹೇಬ್ಗೆ ನಿಷ್ಠರಾಗಿ ಅವ್ರು ಚುನಾವಣೆ ಮಾಡಿದ್ವಿ. ಅವರು ನಮ್ಮನ್ನು ಫಲ ಇವತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರ ಆಗಲಿಕ್ಕೂ ಖಾದ್ರಿ ಅವರ ಭಾಳ ಆಶೀರ್ವಾದ ಐತಿ. ನಾವು ಇವತ್ತಿನ ವಿದ್ಯಮಾನದಲ್ಲಿ ರಾಜಕಾರಣ ವಿದ್ಯಮಾನದಲ್ಲಿ ಇವತ್ತು ಯಾಸೀರ್ ಖಾನ್ ಪಠಾಣ್ರವರ ಒಂದು ಅವ್ರ ನಾಯಕತ್ವ ಒಪ್ಕೊಂಡು, ಅಂದ್ರೆ ಜಿಲ್ಲಾ ಅಧ್ಯಕ್ಷ ಆಗಿರಲಿ ತಾಲೂಕಾ ಅಧ್ಯಕ್ಷರಾಗಲಿ ಪಠಾಣ್ರವ್ರ ಹಿಂದೆ ಇರೋದ್ರ ಸಲುವಾಗಿ ನಾವು ಪಾರ್ಟಿ ಹಿಂದೆ ಇರೋಣ ಅನ್ನೋ ಸಲುವಾಗಿ ಪಠಾಣ್ರ ಹಿಂದದವಿ. ಮುಂದೆ ಜನ ಬಯಸಿದ್ರೆ, ಈಗ ನಾವು ಬಯಸಿದ್ರೆ ಏನೋ ನಮ್ಮ ಮನಸ್ಸು ಏನಿರ್ತೈತಿ, ನಾನು ಏನೋ ಆಗ್ಬೇಕು ಅಂತಿರ್ತೀವಿ. ಆದರೆ ಜನ ಬಯಸಿದ್ರೆ ಏನು ಬೇಕಾದಾಗ್ಬೋದು. ಜನ ಬಯಸಿದ್ರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ, ಇಲ್ಲ ಅಂದ್ರೆ ನಾನು ಸಾಮಾನ್ಯ ಕಾರ್ಯಕರ್ತರಾಗಿ ಯಾರಿಗೆ ಟಿಕೆಟ್ ಕೊಟ್ಟಿರ್ತಾರೋ ಅವ್ರಿಗೂ ಹಿಂದೆ ಕೆಲಸ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಹಿಂದೆ ಏನೋ ಒಂದು ಚುನಾವಣೆಯಲ್ಲಿ, ಮುಂದೆ MLA ಚುನಾವಣೆಯಲ್ಲಿ ನಾವು ಏನೋ ತಿಳಿದಂಗೆ ಯಾವುದೋ ಚುನಾವಣೆ ಆದ್ರೆ ಹಿಂಗೆ ಆಗ್ತೈತಿ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಾವು ಶಶಿಧರ್ ಎಲಿಗಾರನ ಬೆನ್ನತ್ತಿದ್ವಿ. ಹಂಗೆ ಮುಂದೆ ಚುನಾವಣೆ ನಾನು ಆ ಥರ ನಿರ್ಧಾರವನ್ನು ಇನ್ನು ಮುಂದೆ ತೊಗೊಳಂಗಿಲ್ಲ. ಯಾಕಂದರೆ ಆ ಚುನಾವಣೆ ನಮಗೆ ಭಾಳ ಪಾಠ ಕಲಿಸ್ಕೊಟ್ಟೈತಿ. ನಾವು ಏನೋ ಒಂದು ಚುನಾವಣೆಯಲ್ಲಿ ಒಂದು 34,000 ಓಟ್ ತೊಗೊಂತಾರ ಶಶಿಧರ್ ಎಲಿಗಾರ ಅಂತ ತಿಳ್ಕೊಂಡಿದ್ವಿ. ಅದಾಗಲಿಲ್ಲ. 14-15 ಸಾವಿರ ಓಟ್ ತೊಗೊಂಡ್ರು. ಅದು ಅಷ್ಟು ಪರಿಣಾಮ ಬೀರಲಿಲ್ಲ. ಮತ್ತು ಅವ್ರಿಗೂ ರಾಜಕೀಯವಾಗಿ ಚಲೋ ಮುಂದುವರಿಲಿ, ನಾವು ಇನ್ನು ಕಾಂಗ್ರೆಸ್ನಾಗಿದ್ದರು ಒಂದು ಒಳ್ಳೆಯ ಅವಕಾಶ ಐತೆ ಅಂತ ಅವ್ರಿಗೆ ಹೇಳಿದ್ವಿ. ಆದರೂ ಅವರು ಏನೋ ನಿರ್ಧಾರ ಮಾಡಿ ಬಸವರಾಜ ಬೊಮ್ಮಾಯಿ ಅಂತ ಹೇಳಿದ್ವಿ. ಅವಾಗ ನಂತರ ಇಲ್ಲ, ಇದು ಚುನಾವಣೆ ತಮ್ಮ ಕೆಲಸ ಇದ್ದಾಗಷ್ಟು ನಮ್ಮನ್ನು ಬಳಸ್ಕೊಂತಾರ ಅನ್ನೋ ಮನೋಭಾವನೆ ನಮಗೆ ವ್ಯಕ್ತ ಆಗೈತಿ. ಅದಕ್ಕೆ ನಾವು ಮುಂದೆ ತಾಲೂಕಾ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಯಾರ ಕಡೆಗೆ ಪಾರ್ಟಿ ಇರ್ತೈತಿ ಅವ್ರ ಹಿಂದೆ ವ್ಯಕ್ತಿಯಿಂದ ಬೆನ್ನತ್ತನೆ ಅಂತ ಹೇಳಿ ಮತ್ತು ಅನೇಕ ಅಭಿವೃದ್ಧಿಯನ್ನು ಮುಂದೆ ತಾವು ಕಾರಟಗಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗಿಂದ ಇಲ್ಲಿಯವರೆಗೆ 2 ಬಾರಿ, ಒಂದು ಬಾರಿ BJP ಪಕ್ಷ, ಒಂದು ಬಾರಿ ಕಾಂಗ್ರೆಸ್ ಪಕ್ಷದಿಂದ ತಾವು ಸದಸ್ಯರಾದ್ರಿ. ಆದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಜನ ನಿಮ್ಗೆ ಎಷ್ಟ್ಯಾಕೆ ಹಚ್ಕೊಂಡಿದ್ದಾರೆ? ದುಗ್ಗತ್ತಿಯವರಂದ್ರೆ ಮಾತು ಕಡಿಮೆ ಕೆಲಸ ಹೆಚ್ಚಿಗೆ ಮಾಡುವಂತ ವ್ಯಕ್ತಿ ಅಂತ ಹೇಳ್ತಾರೆ. ಯಾಕೆ ಸರಿ? ಹೆಂಗ್ ಕೆಲಸ ಮಾಡಿದ್ರಿ? ಏನೇನು ಕೆಲಸಗಳನ್ನು ಪರಿಹಾರ ಕೊಡಿಸುವಂತ ರೈತರಿಗೆ ಆಗಿರ್ಲಿ, ಒಂದು ಬಡ ಕಾರ್ಮಿಕರಿಗಾಗಿರ್ಲಿ, ಒಂದು ಕೂಲಿ ಕಾರ್ಮಿಕರಿಗಾಗಿರ್ಲಿ ಕೊಡಿಸುವಂತ ಪ್ರಯತ್ನ ಹೆಂಗ್ ಮಾಡಿದ್ರಿ? ಈಗ ನಾವು ಬಡತನದಿಂದ ಬಂದವರು. ನಾವು ಇನ್ನು ಹಿಂದಿನ ನನ್ನ ಒಂದು 2008ರ ಒಂದು ಪರಿಸ್ಥಿತಿ ನೋಡಿದಾಗ, ನೀವು ಜಿಲ್ಲಾ ಪಂಚಾಯತಿ ಸದಸ್ಯನಾಗಲಿಕ್ಕೂ ಯೋಗ್ಯ ಇಲ್ಲಾರದ ವ್ಯಕ್ತಿ ಅಂದರೆ ಆರ್ಥಿಕವಾಗಿ ಮತ್ತು ನಾವು ಭಾಳ ಕಮ್ಮಿ. ಇವತ್ತರ ನಾನು ಇರ್ಲಿಕ್ಕೆ ಒಂದು ಮನೆ ಕಟ್ಕೊಂಡೇನೆ. ಅದಕ್ಕಿಂತ ಮೊದಲು ನಾವು ಗುಡಿಸಲು ಮನೆಯಲ್ಲಿದ್ದರು. ಮತ್ತು RTC 1 ಎಕರೆ ಹೊಲನೂ ಅವತ್ತು ಇಲ್ಲ. ಇವತ್ತು ಏನಾದರೂ ಐತೆ ಅಂದ್ರೆ ನಮ್ಮ ಹೆಣ್ಮಕ್ಳ ಆಸ್ತಿಯನ್ನು ನಾವು ಅಲ್ಲಿ ಮಾರಿ ಇವತ್ತು ಆಸ್ತಿಯನ್ನು ಬೇರೆ ಊರಾಗ ತೊಗೊಳಗಂತ ಹೊರತು ನನ್ನ ಸ್ವಂತ ಈ ರಾಜಕಾರಣದಂತ್ರ ಸ್ವಂತ ಮಾಡಿದ್ದು ಅಂದರೆ ಬೇರೆ ಏನಿಲ್ಲ. ನಾವು ಮಾಡಿದ್ರು ಟ್ಯಾಕ್ಟರ್ ಶೋರೂಮ್ ಮಾಡಿದ್ವಿ. ಆ ಟ್ಯಾಕ್ಟರ್ ಶೋರೂಮ್ಲಿಂತ್ರ ಬಂದ ಲಾಭವನ್ನು ಮನೆ ಕಟ್ಟಿಸ್ಕೊಂಡವಿ, ಕಾರ್ ತೊಗೊಂಡ್ವಿ. ಅಂದ್ರೆ ನಾವು ಯಾವುದೋ ಊರಾಗ ಹೋದ್ರು ನೀನು 100 ರೂಪಾಯಿ ಏನಾರ ತೊಗೊಂಡವೆ ಅಂದ್ರೆ 100 ಸಲ ನಿನಗೆ ಏನು ತಿಳಿತೈತಿ ಅದರಲ್ಲಿ ಹೊಡಿಪ. ಅಂದ್ರೆ ಲಂಚವನ್ನು ಜನಸಾಮಾನ್ಯರಿಂತ್ರ ಒಟ್ಟು ನಾವು ಕಮಿಷನ್ನ ಅಪೇಕ್ಷೆ ಪಟ್ಟಿಲ್ಲ. ಅಂದ್ರೆ ಏನು ನೀ ಕೆಲಸ ಮಾಡಿಸ್ಕೊಡ್ತೇನೆ ತಹಸೀಲ್ ಆಫೀಸ್ನಾಗ, ನಿಂದು ಹಳೆ ಶರ್ತ್ ಮಾಡಿಕೊಡ್ತೇನೆ, 10,000 ಕೊಡ್ರಿ, 20,000 ಕೊಡ್ರಿ, ಇವತ್ತು ಮಾಡಿಲ್ಲ. ಸಾಯಲ್ಲಿ ಮಟನೂ ನಾನು ಆ ಜನಸಾಮಾನ್ಯರದ್ದು ದುಡ್ಡು ತಿನ್ಲಿಕ್ಕೆ ನಾವು ಹೋಗಲ್ಲ. ಅಂದ್ರೆ ನಮ್ಮದು ಒಂದು ಅಜೆಂಡಾ ಐತಿ. ನಾನು ಬಡವ್ರನ್ನ ಹೀರ್ಕೊಂಡು ತಿನ್ನೋದು ನನಗೆ ಇಷ್ಟ ಇಲ್ಲ. ಆ ವಿಚಾರಕ್ಕೆ ಜನ ಏನಾರ ಹೋದ್ರೆ ಇಲ್ಲ ದುಗ್ಗತ್ತೀರ ಅಂದ್ರೆ ಅವ್ರ ಕಡೆ ಕೆಲಸ ಹೋದ್ರೆ ನನ್ನ ಕೆಲಸ ಆಗ್ತೈತಿ ಅಂದ್ರೆ ಅವ್ರನ್ನ ಒಂದು ದಂಡಿಗೆ ಹಚ್ಚಲ್ಲಿ ಮಟ್ಟ ಆ ಕೆಲಸ ಬಿಡಂಗಿಲ್ಲ. ಅವ್ರನ್ನ ಸುಮ್ಕ ಮಕ್ಕಂದಾನಂದ್ರು ಬಾರೋ ನಿನ್ನ ಕೆಲಸ ಐತಿ ಅಲ್ಲಿ ಹೋಗೋಣ ಬಾ ನಿನ್ನ ಮಾಡೋನು. ಮತ್ತು ಕೆಲಸ ಆಗಿಂತ್ರ ನಾನು ಅವ್ರಿಗೆ ಚಹಾ ಕುಡಿಸ್ತೇನೆ ಹೊರತು ಅವ್ರ ರೊಕ್ಕನ ಚಹಾ ಕುಡ್ದು ಬರಂಗಿಲ್ಲ. ಆ ಚಹಾ ಕುಡ್ದಿದ್ದು ಟಿಫಿನ್ ಮಾಡಿದ್ದು ನಾನು ಲಂಚ ಅಂತ ಮನೋಭಾವನೆ ನನ್ನ ಭಾವನೆಯಲ್ಲಿ ಬರ್ತೈತಿ. ಅದಕ್ಕೆ ನಾನು ಏನೋ ಕೆಲಸ ಮಾಡಿದ್ರು ನಂದ ಚಹಾ ಕುಡಿದು ನಂದ ಟಿಫಿನ್ ಮಾಡ್ಕೊಂಡು ಅವ್ರ ಊರಿಗೆ ಹೋಗ್ಬೇಕು ಹೊರತು
ಅಂದ್ರೆ ಇವತ್ತೇನೋ ಒಂದಿಟ್ಟು ಆಟರ ಐತಿ. ಅದಕ್ಕಿಂತ ಹಿಂದೆ ಇದ್ದಾಗ ನಾವು ಬೈಕ್ ತಗೊಂಡು ಅಥವಾ ಬಸ್ ಚಾರ್ಜ್ ಇಲ್ಲಾರ್ದಾಗ ಎಲ್ಲೋ ಸಾಲ ಮಾಡಿ ಬಸ್ ಚಾರ್ಜ್ ತಗೊಂಡು ನಾವು ಸವಣೂರಿಗೆ ಹೋಗಿ ಕೆಲಸ ಮಾಡಿ ಮತ್ತು ಹೊಳ್ಳಿ ಬರ್ಬೇಕಾದ್ರೆ ಯಾವುದೋ ಗಾಡ್ಯಾಗ ಅಥವಾ ಬಸ್ ಟ್ರ್ಯಾಕ್ಟರ್ನಾಗ ಲಾರ್ಯಾಗ ಅಥವಾ ಬಸ್ಸಿಗೆ ಅಥವಾ ಯಾರಿಗೆ ಹೋಗಬೇಕಾರೆ ಇಲ್ರಿ ಒಂದಿಟ್ಟು ನನ್ನ ಹತ್ತಿಸ್ಕೊಂಡವ್ರಿ ಅವ್ರು ಎಲ್ರಿ ನಿಮ್ಗೆ ಬಿಟ್ಟು ಬರ್ತಾರೆ, ಎಲ್ಲ ಬೇಡಪ್ಪ ನೀನು ಯಾಕೆ ತ್ರಾಸು ಅನ್ನೋ ಮನೋಭಾವನೆ ನನ್ನಲ್ಲಿ ವ್ಯಕ್ತ ಆಗ್ತಿತ್ತು. ಆ ಮನೋಭಾವನೆ ಅಂದ್ರೆ ನನ್ನಂತಲ್ಲಿ ಒಮ್ಮೊಮ್ಮೆ ನಾನು ಭಾಳ ಒರಟುನು ಕಾಣ್ತೈತಿ. ಆದ್ರೆ ಒರಟು ಯಾರಿಗೆ, ಯಾರು ಆಫೀಸರ್ ಕೆಲಸ ಮಾಡಂಗಿಲ್ಲ, ಯಾರು ಜನಸಾಮಾನ್ಯರ ದುಡ್ಡನ್ನು ಲೀಡರ್ ಹೊಡಿತಾರಲ್ಲ, ಅಲ್ಲಿ ನಾನು ಭಾಳ ಹೊರಟು ನಾನು ಸಹಿಸ್ಕೊಳ್ಳೋ ಮನೋಭಾವನೆ ಇವತ್ತು ಇಲ್ಲ ಮತ್ತು ಮುಂದೂ ಅದೋ ಮನೋಭಾವನೆ ಇರಲಿ ಅನ್ನೋ ಭಾವನೆ ನನ್ನಲ್ಲಿ ಕಾಣ್ತದೆ. ಸರಿ ಸರ್, ಈ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸ್ಟೈಲ್ನಲ್ಲಿ ಮತ್ತು ಈ ಕಾರಟಗಿ ಏನು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕಾರಟಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ತಾವು ರೈತರಿಗಾಗಿ ವಿಶೇಷವಾಗಿ ಯಾವ್ಯಾವ ಅಭಿವೃದ್ಧಿಗಳನ್ನು, ಈ ಬೋರ್ವೆಲ್ ವಿಷಯಗಳನ್ನಾಗಿರಲಿ, ನಮ್ಮ ಹೊಲ ನಮ್ಮ ದಾರಿ ವಿಷಯಗಳನ್ನಾಗಿರಲಿ, ಮತ್ತು ಅಲ್ಲಿ ಬರುವಂಥ ಫಲಾನುಭವಿಗಳಿಗೆ ಹಕ್ಕುಪತ್ರ ಕಳಿಸೋದಲ್ಲಿ ಆಗಿರಲಿ, ಯಾಕಂದರೆ ಕೆಲವೊಂದಿಷ್ಟು ಆಸ್ತಿಗಳನ್ನು ಇನ್ನೂವರೆಗೆ ಅವ್ರ ಹೆಸರಲ್ಲಿ ಆಗಿರಂಗಿಲ್ಲ, ಅದನ್ನಾಗಿರಲಿ, ಈ ಕೆಲಸನ ಯಾವ ರೀತಿ ಮಾಡಿದಿರ ಸರ್ ನೀವು ನಿಮ್ಮ ಒಂದು 5-10 ವರ್ಷ ಆಡಳಿತದಲ್ಲಿ, ಅಂದರೆ ಕಳೆದ 5 ವರ್ಷ ಈ ಕಡೆಯ 5 ವರ್ಷದಲ್ಲಿ? ಒಟ್ಟಾರೆ ಹೇಳ್ಬೇಕಂದ್ರೆ ನಾನು ಹಿಂದೆ 2008ರಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಬಸವರಾಜ ಬೊಮ್ಮಾಯಿಯವರು ಶಾಸಕರಿದ್ದರು. ಅವಾಗ ನಾವು ಗಂಗಾ ಕಲ್ಯಾಣ ಇವು ಸಾಮಾನ್ಯರಿಗೆ SC STನರಿಗೆ ಆಯ್ಕೆ ಮಾಡ್ಬೇಕಾದ್ರೆ ನಾನು ಒಬ್ಬ ಪ್ರಮುಖ ಇರ್ತಿದ್ದೆ. ನಾನು ಪ್ರಮುಖ ಇದ್ದಾಗ ಹೇಳ್ತಿದ್ದೆ ಆ ರೈತರಿಗೆ, ನೀವು ಯಾರಿಗೂ ಲಂಚ ಕೊಡಬಾಡ್ರಿ, ಲಂಚ ಕೊಡೋದಾದ್ರೂ ನನಗೆ ಹೇಳಿಕೊಡ್ರಿ, ಇಂಥವ್ರು ನೀನು ಕೆಲಸ ಮಾಡ್ಯಾರ ನೀವು ಲಂಚ ಕೊಡ್ಬೇಕಂತ. ಅಂದ್ರೆ ಅವಾಗಲಿಂತ್ರ ನನ್ನ ಜಾಗೃತಿ. ನನ್ನ ಪ್ರಮುಖರು ಮಾಡಬೇಕಾದ್ರೆ ಅವರು ಸಹ ನಾನು ಟೆಸ್ಟ್ ಮಾಡಿದರು, ಇಲ್ಲ ದುಗ್ಗತಿ ಏನಾರು ಇಂಥವ್ನ ಆಯ್ಕೆ ಮಾಡಿ ಅವ್ರಂತೇಳಿ ಏನಾರ ಆ ಬೋರ್ವೆಲ್ ಹಾಕಾರಂತೇಳಿ, ಅಂದ್ರೆ ರೈತರಿಗೆ ಏನಾರ ಕೇಳಿ ಕಮಿಷನ್ ತೊಗೊತಾನ ಅನ್ನೋದು ಅವರು ಕ್ರಾಸ್ ಚೆಕ್ ಮಾಡಿದರು. ಅವಾಗ ಅವ್ರಿಗೆ ಅನ್ನಿಸ್ತು ಇಲ್ಲ ದುಗ್ಗತಿ ಆ ಮನೋಭಾವನೆ ಇಲ್ಲ ಅಂತ ಅನ್ನಿಸ್ದಾಗ ನಮಗೆ ಆ ಸ್ಥಾನ ಒಂದು ಇದನ್ನು ರೈತರ ಬೋರ್ವೆಲ್ಲನ್ನು ಕೊರ್ಸಾಕ ಲಿಸ್ಟನ್ನು ನಾವು ಯಾದಿ ಮಾಡಕ್ಕೆ ಕೊಡ್ತಿದ್ರು. ಮತ್ತು ಆಶ್ರಯ ಮನಿನ ಅವತ್ತು ಶಾಸಕರ ಹಂತದಾಗಿದ್ದಾಗ ಅವಾಗೂ ಸಹ ನನಗೆ ಲಿಸ್ಟ್ ಯಾದಿ ಮಾಡಕ್ಕೆ ಕೊಡ್ತಿದ್ರು. ಅಂದರೆ ಒಳ್ಳೆ ನಾವು ಯಾರನ್ನ ನಂಬ್ತೀವಿ ನಾವು ಅವ್ರು ನಂಬ್ತಾರೆ ನಮ್ಮ. ಅಂದರೆ ಅಲ್ಲಿ ಇದ್ದಲ್ಲೇ ಎಷ್ಟೋ ದಿನ ಇರಲಿ, 4 ದಿನ ಒಂದು ಪಾರ್ಟಿ ಆಗಿರಲಿ ಅಥವಾ ಒಂದು ವ್ಯಕ್ತಿ ಅಂತೇಳಿ ಇರಲಿ, ಆ ವ್ಯಕ್ತಿಯನ್ನು ನಾವು ದೇವರು ಅಂತ ನೋಡೋವಂಥ ಮನೋಭಾವನೆ ನನ್ನಂತೇಳಿ. ಅಂದರೆ ನಮಗೆ ಅವಾಗ ಹಿಂದೆ ನನ್ನ ತಂದೆ ತಾಯಿಗಿರ್ಬೋದು ಅವರೆಲ್ಲರ ಅವರು ಸಹ ಹಂಗೆ. ನಮ್ಮ ತಂದೆ ತಾಯಿ ಇವತ್ತು ಈ ಸುತ್ತಮುತ್ತಲ 4-5 ಹಳ್ಳಿಯಲ್ಲಿ ಬಡತನದಿಂದ ಕೂಲಿ ಕೆಲಸ ಮಾಡಿದ್ರು, ನಿಯತ್ತಾಗಿ ಕೂಲಿ ಕೆಲಸ ಮಾಡಿ ಕರೆಕ್ಟಾಗಿ ಪಗಾರ ಇಸ್ಕೊಂಡರು. ಹಂಗೆ ಹಲಾಲ್ ಟೋಪಿ ಮಾಡಿ ಕೆಲಸ ಮಾಡಿ ಕೂಲಿ ಅಂತೂ ಇಸ್ಕೊಂಡಿಲ್ಲ. ಅಂದರೆ ಶ್ರಮ, ಅಂದರೆ ಕಾಯಕ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಮ್ಗೆ ಪಗಾರ ಕೊಡ್ರಿ ಅನ್ನೋ ಮನೋಭಾವನೆ ನಮ್ಮ ತಂದೆಯವ್ರಂತೇಳಿ ನಮ್ಮ ತಾಯಿಯರಂತೇಳಿ ಗುಣ ಐತಿ. ಆ ಗುಣ ನನಗೂ ಅಡಕಾಗೈತಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ. ಸರಿ ಸರ್, ನಿಮ್ಮ ಈ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳನ್ನಾಗಿರಲಿ ಅಥವಾ ಇಲ್ಲಿನ ಒಂದು ಮಕ್ಕಳಿಗೆ ಬಸ್ಸಿನ ಸೌಕರ್ಯಗಳನ್ನಾಗಿರಲಿ ಅಥವಾ ಇಲ್ಲಿನ ಶಿಕ್ಷಣ ವ್ಯವಸ್ಥೆಗಳನ್ನಾಗಿರಲಿ ಯಾವ ರೀತಿ ಮಾಡ್ತಿದ್ದೀರಾ ಸರ್? ಸರ್, ಕುಡಿಯೋ ನೀರಿನ ಸಮಸ್ಯೆ ಯಾವ ಹಳ್ಳ್ಯಾಗ ಐತಿ ಅನ್ನೋದನ್ನು ನನಗೆ ಹೋಟ್ ಹಾಕ್ಯಾರ ಬಿಟ್ಟಾರ ನನಗೆ ಸಂಬಂಧ ಇಲ್ಲ. ಈಗ ಉದಾಹರಣೆಗೆ ಗುಂಡೂರಾಗ ನನಗೆ ಹೋಟ್ ಕಮ್ಮಿ ಹಾಕಿರ್ಬೇಕು, ಆದರೆ ಅಭಿವೃದ್ಧಿ ಕಾರ್ಯದಲ್ಲಿ ನಾನು ಏನು ಮಾಡಿಲ್ಲ, ಭೇದ ಭಾವ ಮಾಡಿಲ್ಲ. ಅಲ್ಲಿ ನನಗೆ 70 ಹಾಕ್ಯಾರೋ 80 ಹಾಕ್ಯಾರೋ ನನಗೆ ಹೋಟ್ ಹಾಕಿದ್ದು ಮೇನಲ್ಲ. ನಾನು ಕುಡಿಯೋ ನೀರಿನ ಸಮಸ್ಯೆ ಐತಿ ಅಂದ್ರೆ ಅಲ್ಲಿ ಕನಿಷ್ಠ ಬೋರ್ ಹೊಡಿಸೀನಿ, ಪೈಪ್ಲೈನ್ ಮಾಡಿಸೀನಿ. ಅಲ್ಲಿ ಗ್ರಾಮ ಪಂಚಾಯತಿ ಮಾಜಿ ನನ್ನ ಕೂಟಾಗಿದ್ದ ಸದಸ್ಯರಿಗೆ ಅನೇಕ ಕುಡಿಯೋ ನೀರಿನ ಸಲುವಾಗಿ ಎಷ್ಟು ಸಪೋರ್ಟ್ ಮಾಡೀನಿ ಅನ್ನೋದು ಆ ಊರಾಗ ಗೊತ್ತು. ಹಾಗೆ ಬೇರೆ ಊರಾಗ ಗೋನ್ಯಾಳ ಆಗಿರಲಿ, ಚೌಡಾಳ ಆಗಿರಲಿ, ಮಂತ್ರೋಡ್ ಆಗಿರಲಿ, ಜೇಕಿನಕಟ್ಟೆ ಆಗಿರಲಿ, ಹಂಗೆ ಕುಡಿಯೋ ನೀರಿನ ಸಮಸ್ಯೆ ಯಾವ ಊರಾಗ ಅದಾವು ಅಲ್ಲಿ ನಾವು ಹೋಗಿ ನಿಂತ್ಕೊಂಡು ಅದು ನಮ್ಮ ಕೆಲಸನ ನಮ್ಮೂರ ಕೆಲಸನ ಅನ್ನೋ ಮನೋಭಾವನೆ. ಕಾರಡಿಗೆಯಲ್ಲಿ ಅನೇಕ ಗ್ರಾಮಗಳಲ್ಲಿ ನಾವು ಕುಡಿಯೋ ನೀರಿನ ಸಮಸ್ಯೆ ಯಾವ ಊರಾಗ ಅದಾವೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡ್ತಿದ್ವಿ. ಯಾವ ಅತಿ ಜರೂರು ಅದಾವು, ಆಮೇಲೆ ನಾವು ತೊಗೊಂಡ್ರು ಸರಿ ಆಯ್ತು. ಅವತ್ತಿನ ಆಫೀಸರು ಸಹ ಇಲ್ಲ ನಾವೇನು ಹೇಳ್ತೀವಿ ಇದಕ್ಕೆ ಸ್ಪಂದನೆ ಮಾಡ್ತಿದ್ರು. ಅಂದರೆ ನಾವು ಅವ್ರ ಕೂಟಾಗ ಬೆರೆಯುವ ಒಂದು ಮನೋಭಾವನೆಯಿಂದ ಹೆಚ್ಚಿನ ಕೆಲಸವನ್ನು ನಾವು ಕಾರಡಿಗೆ ಆಗಿರಲಿ, ಮಾದಾಪುರ ಆಗಿರಲಿ, ಜೇಕಿನಕಟ್ಟೆ ಆಗಿರಲಿ, ಹಂಗೆ ಅನೇಕ ಗ್ರಾಮಗಳಲ್ಲಿ ಸೌರಾಗಿರಲಿ, ಮಾವೂರು, ಚಳ್ಳಾಳ, ಬರ್ದೂರು, ಅನೇಕ ಗ್ರಾಮಗಳಲ್ಲಿ ನಾವು ಕುಡಿಯೋ ನೀರಿನ ಸಮಸ್ಯೆ, ಚಿಲ್ಲೂರಾಗಿರಲಿ, ಬಡ್ನಿ, ಚೌಡಾಳ, ಗೋನ್ಯಾಳ,
ಅನೇಕ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಐತೆ ಅದನ್ನು ಯಾದಿ ಮಾಡಿ ಅವ್ರ ಕಡೆಗೆ ಅಲ್ಲಿ ಹೋಗಿ ನಿಂತ್ಕೊಂಡು ಬೋರ್ ಹೊಡಿಸಿ ಪೈಪ್ಲೈನ್ ಮಾಡಿಸಿ ಒಟ್ಟು ನೀರಿನ ಸಮಸ್ಯೆ ಆಗ್ದಂಗೆ ಆಫೀಸರು ಅಷ್ಟೇ ಸಾಥ್ ಕೊಡ್ತಿದ್ರು. ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿ, ಅಲ್ಲಿಯ ಪ್ರಮುಖರು, ಗ್ರಾಮದ ಪ್ರಮುಖರಾಗಿರಲಿ, ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಒಟ್ಟು ಕೆಲಸ ಮಾಡ್ತಿದ್ವಿ. ಅದೇ ಥರನಾಗಿ ಒಮ್ಮೆ ಕಾರಡಗಿಯಲ್ಲಿ ಈ ಎಲಿಬಳ್ಳಿ ತೋಟ ಜಾಸ್ತಿ ಐತಿ ಕಾರಡಗಿಯಲ್ಲಿ. ಅಲ್ಲಿ ಇದ್ದಾಗ ನಮಗೆ ನೀರು ಬಂದು ಎಲ್ಲ ಎಲಿಬಳ್ಳಿ ಒಣಗೋದು. ಆವಾಗ ಅದು ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಕಾರ್ಯಕ್ರಮ ಐತಿ, ಅದನ್ನು ಮುಂದುವರಿಸ್ಬೇಕು, ಅದನ್ನು ಮತ್ತೆ ಜೀವಂತ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಹಾಯಧನವನ್ನು ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ. ಅದನ್ನು ರಾಣಿಬೆನ್ನೂರು ತಾಲೂಕಿಗೆ ಅದನ್ನು ಜಾಸ್ತಿ ಒತ್ತು ಕೊಟ್ಟು ಆ ಕಡೆ ಹೋಗಿತ್ತು. ಆವಾಗ ನಾನು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಇಲ್ಲ, ನಮ್ಮ ಕಾರಡಗಿಯಲ್ಲಿ, ಸವಣೂರಲ್ಲಿ, ಸಿರಬಡಗಿಯಲ್ಲಿ ತೋಟ ಐತಿ, ಅಲ್ಲಿ ಸಹ ಏನು ಅವು ಹಾನಿಯಾಗ್ಯವು, ಅವಕ್ಕೂ ಪರಿಪೂರ್ಣ ಆಗ್ಬೇಕು, ಅವು ಮತ್ತು ಬಳ್ಳಿ ಹತ್ತಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಆ ಒಂದು ಯೋಜನೆಯನ್ನು ಆ ಗ್ರಾಮಕ್ಕೆ ತಂದ್ವಿ. ಅಲ್ಲಿ ಸಹ ಒಂದು ಉಪಕಾರ ಆಯ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಆ ಬಳ್ಳಿ ಹತ್ತಿದ್ದು ಮತ್ತು ಒಂದು ರೈತರಿಗೆ ಅನುಕೂಲ ಆಯ್ತು. ಹಾಗೆ ರಸ್ತೆ, ಒಂದು ರೈತರ ರಸ್ತೆ ಆಗಿರ್ಬೋದು, ಮತ್ತು ಶಾಲೆ ಆಗಿರಲಿ. ನಾನು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಆಗಿದ್ದೆ. ಅವಾಗೂ ಸಹ ಅನೇಕ ಯೋಜನೆಗಳನ್ನು ಯಾವ ತಾಲೂಕಿನಲ್ಲಿ ಎಲ್ಲಿ ಸಮಸ್ಯೆ ಐತೆ ಅಂದ ಜಿಲ್ಲೆಯಾದ್ಯಂತ ಒಂದು ಕಮಿಟಿಯ ಸದಸ್ಯರಿರೋದಕ್ಕೆ, ಅಧ್ಯಕ್ಷರಿರೋದಕ್ಕೆ ಅದನ್ನು ಸಹ ವಿಚಾರವಾಗಿ ಅದನ್ನು ಇದಕ್ಕೆ ತಂದ್ವಿ. ಅನೇಕ ಸಿಬ್ಬಂದಿಗಳು ನಮ್ಮ ಕೂಟಾಗ ಸಾಥ್ ಕೊಟ್ಟು ವಿಶೇಷ ಕಾರ್ಯಕ್ರಮವನ್ನು, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ವಿ. ಒಟ್ಟಾರೆ ನೋಡಿದಾಗ ಜಿಲ್ಲೆ ಮತ್ತು ಕ್ಷೇತ್ರದವನ್ನು, ಈಗ ಜಿಲ್ಲೆಗೆ ಹೆಂಗೆ ನಾವು ಸರಿಸಮಾನವಾಗಿ ಹಂಗೆ ಕ್ಷೇತ್ರಕ್ಕೂ ಸರಿಸಮಾನವಾಗಿ ನೋಡಿ, ಅನೇಕ ಎಲ್ಲಿ ಹೋದರೂ ಯಾವ್ದಾರ ಒಂದು ಕೆಲಸಕ್ಕೆ ಬಂದರೆ ನಮ್ಮ ತಾಲೂಕಿನವಲ್ಲ, ನಮ್ಮ ಕ್ಷೇತ್ರದವಲ್ಲ ಮನೋಭಾವನೆ ಇಟ್ಕೊಂಡಾಗ ಎಲ್ಲರೂ ಕ್ಷೇತ್ರದವರು, ಬೇರೆ ತಾಲೂಕಿನವ್ರು ಬಂದರೂ ನಾವು ಕೆಲಸ ಮಾಡಿಕೊಟ್ಟಿವಿ. ಒಳ್ಳೆ ಒಂದು ಸಮಾಜ ಸೇವೆಯಲ್ಲಿ ಮಾಡಬೇಕು ಅಂದರೆ ಒಂದು ಬದ್ಧತೆ ಮತ್ತು ನಾವೊಂದು ನಿಯಮವನ್ನು ಹಾಕ್ಯಂದ್ರೆ ಇನ್ನೂ ಕೆಲಸ ಮಾಡ್ಬೋದು. ಅನೇಕ ನಮ್ಮ ಸಹಪಾಠಿಗಳಿರ್ತವೆ, ಇಲ್ಲ ನೀವು ನಮ್ಮ ಕೂಟಾಗ ಹಿಂದೆ ಅಡ್ಡಾಡಬೇಡ್ರಿ, ನೀವು ಜೋಡಿಲ್ಲೇ ಹೋಗಿ ನೀವು ಇವತ್ತು ನನಗೆ ಈಗ ಅವಕಾಶ ಸಿಕ್ಕೈತಿ, ಮುಂದೆ ನಿಮಗೂ ಅವಕಾಶ ಸಿಗ್ಬೋದು ಅನ್ನೋ ಮನೋಭಾವನೆಯನ್ನು ನಾನು ಅನೇಕ ಯುವಕರಿಗೆ, ಹಿರಿಯರಿಗೆ ಸಲಹೆ ಸೂಚನೆ ಕೊಡ್ತೇನೆ. ನಾವು ಯಾವತ್ತೂ ರಾಜಕಾರಣವನ್ನು ದ್ವೇಷದ ರಾಜಕಾರಣ ಮಾಡಿದರೆ ಯಾವತ್ತೂ ಬೆಳೆಯೋಕ್ಕಾಗಲ್ಲ. ಪ್ರೀತಿಯಿಂದ ಇವತ್ತು 10 ಮಂದಿ BJPಯರು, 5 ಮಂದಿ ಕಾಂಗ್ರೆಸ್ನ ಇರ್ತೀವಿ. 5 ಮಂದಿ ಕಾಂಗ್ರೆಸ್ನವ್ರನ್ನ ನಾವು 8 ಮಂದಿ ಮಾಡಿದ್ರೆ ಅಲ್ಲಿ ನಾವು ಏನಾಕತಿ, ಒಂದು 15ರಾಗ 8 ಅಂದ್ರೆ ಒಂದು ಹೆಚ್ಚಿಗೆ ಆಗಿ ನಾವು ಕಾಂಗ್ರೆಸ್ ಗೆಲ್ಲಬಹುದು ಹೊರತು ನಾವು BJPಯವ್ರನ್ನ ದ್ವೇಷ ಮಾಡಿದರೆ ನಾವು ಗೆಲ್ಲಕ್ಕೆ ಆಗಂಗಿಲ್ಲ. ಹಾಗೆ ಕಾಂಗ್ರೆಸ್ನವರು ಅಷ್ಟಾಗಿರಲಿ, BJPಯವರು ಅಷ್ಟಾಗಿರಲಿ, BJPಯವ್ರು ಕಮ್ಮಿ ಇದ್ದಾಗ ಕಾಂಗ್ರೆಸ್ನವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ತಮ್ಮ ಓಟನ್ನು ಕನ್ವರ್ಟ್ ಮಾಡಿದಾಗ ನಾವು ನಮ್ಮ ಗ್ರೋತನ್ನು ಅಥವಾ ನಮ್ಮ ವಿಜಯವನ್ನು ಸಾಧಿಸ್ಬೋದು ಹೊರತು ದ್ವೇಷ ಮಾಡಿದರೆ ಸಾಧಿಸೋಕ್ಕಾಗಂಗಿಲ್ಲ ಅನ್ನೋದನ್ನು ನನ್ನ ಮನವರಿಕೆ. ಸರಿ, ಈ ಕ್ಷೇತ್ರದ ಮತ್ತೊಮ್ಮೆ ನಿಮಗೆ ಅವಕಾಶ ಸಿಕ್ಕರೆ ಜಿಲ್ಲಾ ಪಂಚಾಯತಿಗೆ ತಾವು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರ ಸರ್? ಏನು ಮಾಡಬಹುದು ಕೊನೆ ಹಂತದಲ್ಲಿ? ಸರ್, ಈಗ ನಮ್ಮದೇ ಸರ್ಕಾರ ಐತಿ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಬರ್ಬೋದು ಅಂತ ಒಂದು ನಿರೀಕ್ಷೆ ಐತಿ. ಇದರ ಒಂದು ಲಾಭವನ್ನು ಈಗ ನಾನು ಕಾರಡಗಿ ಜಿಲ್ಲಾ ಪಂಚಾಯತಿ ಕೇಳಬೇಕು, ಹುಳ್ಳಿಕುಪ್ಪಿ ಜಿಲ್ಲಾ ಪಂಚಾಯತ್ ಕೇಳಬೇಕು ಅನ್ನೋದನ್ನು ದ್ವಂದ್ವ ಐತಿ. ಇಲ್ಲೇ ಹುಳ್ಳಿಕುಪ್ಪಿಗೆ ಅವರ್ಗ ಬಂದರೆ ಅಲ್ಲಿ ಕೇಳಬೇಕು, ಪ್ರಮುಖರೆಲ್ಲರೂ ನಿರ್ಣಯ ಮಾಡಿದರೆ ಇಲೆಕ್ಷನ್ ನಿಂತರು ನಾವೇನಾದರೂ ವಿಜಯಶಾಲಿಯನ್ನು ಸಾಧಿಸಿದರೆ ಅನೇಕ ರೈತರ ರಸ್ತೆಗಳದಾವು, ಅನೇಕ ಸಮಸ್ಯೆಗಳದಾವು. ಈಗ ನಮ್ಮ ಇದರಲ್ಲಿ ಚಳಾಳದಲ್ಲಿ ಗೋರ್ಮೆಂಟ್ ಶಾಲೆ ಆಗೈತಿ, ಆದರೆ ಅದಕ್ಕೆ ಜಾಗ ಇಲ್ಲ. ಅದಕ್ಕೆ ಫಂಡು ರಿಲೀಸ್ ಆಗೈತಿ, ಅದಕ್ಕೆ ಜಾಗ ಇಲ್ಲ. ಅದನ್ನು ಬಗೆಹರಿಸ್ಬೇಕು. ಅದನ್ನು ಒಂದು ಬಡವರಿಗೆ SSLC ಈಗ ಐತಿ ಶಾಲೆ, ಆದರೆ ಅದಕ್ಕೆ ಬಿಲ್ಡಿಂಗ್ ಇಲ್ಲ. ಬೇಕಾದ್ರೆ ಹೊಲ್ತಂತ ಇಲ್ಲೇ ಹುಳ್ಳಿಕುಪ್ಪಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಅವ್ರಿಗೆ ಬಂದ್ರೆ ಅಲ್ಲಿ ಮಾಡಬೇಕು. ಎಲ್ಲ ಮುಖಂಡರಾಗಿರಲಿ, ಪ್ರಮುಖರಾಗಲಿ, ನನಗೆ ಎಲ್ಲಿ ಹೋಗ್ತಾನೆ ಅಲ್ಲೇ ಪಕ್ಷಕ್ಕಿಂತ
ಇಲ್ಲ ದುಗ್ಗತ್ತಿ ನಮಗೆ ಬೇಕು ಅನ್ನೋ ಮನೋಭಾವನೆ ಎಲ್ಲ ಊರಾಗ ಹೋದರು. ನನಗೆ ಹಿಂದೆ ನಾ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನಲಿಲ್ಲ. ಇಲ್ಲಪ್ಪ ನಮ್ಗೆ ದುಗ್ಗತ್ತಿ ಬೇಕು ಅನ್ನೋ ಮನೋಭಾವನೆ. ಇವತ್ತು ನಾವು ಜೇಕಿನಕಟ್ಟಿ ಗ್ರಾಮಕ್ಕೆ ಹೋದರೆ ಅಲ್ಲಿ ನಮ್ಮ ಜನಾಂಗದವ್ರು ಒಬ್ಬರು ಇಲ್ಲ, ಅಂದರೆ ನಾವು ಕುರುಬ ಜನಾಂಗದವ್ರು, ಆದರೂ ಅಲ್ಲಿ ಒಬ್ಬರು ಇಲ್ಲ ಪಂಚಮಸಾಲಿ ಇರೋದಾರ. ನಮ್ಮನ್ನು ಇವತ್ತು ನಮ್ಮ ಸಂಬಂಧಿಕರು ಅಥವಾ ನಮ್ಗೆ ಅಣ್ಣ ತಮ್ಮಗಳು ಅನ್ನೋ ಮನೋಭಾವನೆ ಆ ಗ್ರಾಮದಾಗ ನಮ್ಗೆ ವಾತಾವರಣ. ಹಂಗೆ ಅನೇಕ ಗ್ರಾಮದಲ್ಲಿ ಮೆಳ್ಳಗಟ್ಟಿ ಇರ್ಬೋದು, ಮನ್ನಂಗಿ ಕುನಿಮೆಳ್ಳಿ ಇರ್ಬೋದು, ಹುಳ್ಳಿಕುಪ್ಪೆ ಆಗಿರ್ಬೋದು, ತೊಂಡ್ರು ಹೊಸಳ್ಳಿ ಆಗಿರ್ಬೋದು, ತವ್ರಮೆಳ್ಳಿ ಆಗಿರ್ಬೋದು, ಕಲಮೋಡು ಇರ್ಬೋದು, ಮುಂದೆ ಕಳಸೂರು ಮಂಟಕಣಿ, ನದಿ ನೀರ್ಲಿಗಿ ಅನೇಕ ಗ್ರಾಮಗಳಲ್ಲಿ ನಮ್ಗೆ ಅಲ್ಲಿ ಹೋದ್ರೆ ಇಲ್ಲ ದುಗ್ಗತ್ತಿಯವರೇ ಮುಂದೆ ಅವಕಾಶ ಸಿಕ್ಕರೆ ನಾವು ನಿಮ್ಗೆ ಓಟ್ ಹಾಕ್ತೀವಿ, ನಾವು ಪಕ್ಷ ಇಂಥದ್ದಾದರೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ಅದನ್ನು ತೊಗೊಂಬರ್ರಿ ಅನ್ನೋ ಮನೋಭಾವನೆ. ಹಂಗೇನಾರ ಪ್ರಸಂಗ ಬಿದ್ದರೆ ನಾವು ನಿಮ್ಗೆ ಹೈಕಮಾಂಡಿಗೆ ಬಂದು ಮುಖಂಡರಿಗೆ ಬಂದು ನಾವು ತಿಳಿಸ್ತೀವಿ ಅನ್ನೋ ಮನೋಭಾವನೆ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಜನಾಂಗದವರು ನಮಗೆ ಸಪೋರ್ಟ್ ಮಾಡುವಂಥ ಮನೋಭಾವನೆ ಈಗ ಭಾಳ ದಿನದಿಂದ ಆಯ್ತು. ಈಗ ಚುನಾವಣೆ ಆಗಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಬಸವರಾಜ ಬೊಮ್ಮಾಯಿಯವರು ಅವ್ರ ಚುನಾವಣೆ ಸಲುವಾಗಿ ಮುಂದೂಡಿದ್ರು. ಇಲ್ಲೇ MP ಚುನಾವಣೆ ಆಗಲಿ ಅನ್ನೋ ಮನೋಭಾವನೆ ಈ ಸರ್ಕಾರ ಮುಂದೂಡೈತಿ. ಆದರೆ ಕೆಲವೇ ಗಣಗಳಲ್ಲಿ ಇನ್ನು 2-3 ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ತವೆ. ಆ ಚುನಾವಣೆಯಲ್ಲಿ ಜನರ ಸಹಕಾರ ಮತ್ತು ಮುಖಂಡರ ಒಂದು ಒತ್ತಾಯದ ಮೇಲೆ ನಾವು ಚುನಾವಣೆ ಮಾಡ್ತೀನಿ. ನಾನು ತಗೊಂಡ ತೀರ್ಬೇಕು ಅನ್ನೋ ಮನೋಭಾವನೆ ನನ್ನಲ್ಲಿಲ್ಲ. ಕಾರ್ಯಕರ್ತರು ಬಯಸಿದ್ರೆ ಮಾತ್ರ ನಾನು ಚುನಾವಣೆಗೆ ಹೋಗ್ತೀನಿ ಅನ್ನೋ ಮನೋಭಾವನೆ ತಮ್ಮಲ್ಲಿ ಮತ್ತು ನಾಗರಿಕರಲ್ಲಿ ನಾನು ಕೇಳ್ಕೊಳ್ತೀನಿ. ಸರಿ ಸರ್, ತಾವು ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿ ಮತ್ತು ಮುಂಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿಯ ಒಂದು ಆಕಾಂಕ್ಷಿಯಾಗಿ, ಅಂದರೆ ಜನ ಮೆಚ್ಚಿದ್ರೆ ಜನರ ಆಶೀರ್ವಾದದಿಂದ ತಾವು ಆಕಾಂಕ್ಷಿಯಾಗಿದ್ದೀರಿ. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಎಲ್ಲ ಮತದಾರರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್ ಮುಂದಿನ ಚುನಾವಣೆ ಬಗ್ಗೆ? ನಿಮ್ಮ ಚಾನಲ್ ಮುಖಾಂತರ ನಾನು ತಿಳಿಪಡಿಸುವುದೇನೆಂದರೆ, ಹಿರಿಯರಿರಲಿ, ಯುವಕರಿರಲಿ, ರೈತರಿರಲಿ ಮತ್ತು ಮಹಿಳೆಯರಿರಲಿ, ಇವತ್ತು ಅನೇಕ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಕೊಟ್ಟಿದೆ. ನಿಮಗ ಯೋಜನೆಗಳು ಸಹ ನಿಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ಟ್ಯಾವು. ಮುಂಬರುವ ಸರ್ಕಾರ ಬಂದಾಗ ಅದು ಸಹ ರೈತರ ಸಾಲ ಮನ್ನಾ ಆಗಿರ್ಬೋದು, 1 ಲಕ್ಷ ರೂಪಾಯಿ ಆಗಿರ್ಬೋದು, ಅನೇಕ ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ ಕೊಡೋದಾಗಿರಲಿ, ಅನೇಕ ಯೋಜನೆಗಳನ್ನು ಮತ್ತು ಕೇಂದ್ರ ಸರ್ಕಾರಕ್ಕೆ ಚುನಾವಣೆಯಲ್ಲಿ ವಿಜಯಶಾಲಿ ಆದಾಗ ಅದನ್ನು ಮುಟ್ಟಿಸ್ತಾರೆ. ಒಳ್ಳೆಯ ಒಂದು ಸುಭದ್ರ ಸರ್ಕಾರ ಮತ್ತು ಎಲ್ಲ ಜನಾಂಗ, ಈ ಬಸವೇಶ್ವರರು ಹೇಳ್ದಂಗೆ ಸರ್ವ ಜನಾಂಗಕ್ಕೂ ಒಳ್ಳೇದು ಬಯಸೋದಂದರೆ ಕಾಂಗ್ರೆಸ್ ಅನ್ನೋದನ್ನು ನಾನು ಹಿಂದೂ ನಾನು ಆ ಪಕ್ಷದಾಗಿದ್ದಾಗೂ ಸಹ ಮನೋಭಾವನೆ ಇತ್ತು. ಅಲ್ಲೇ ಜನಾಂಗೀಯವಾಗಿ ನಮಗೆ ಈಗ ಜನಾಂಗ ನೀ ಇಂಥ ಜನಾಂಗದವ, ನೀ ಇಂಥವ ಅನ್ನೋ ಮನೋಭಾವನೆ ಬೇರೆ ಪಾರ್ಟಿಯಾಗಿರ್ತೈತಿ. ಆದರೆ ಕಾಂಗ್ರೆಸ್ನಲ್ಲಿ ಸರ್ವ ಧರ್ಮಗಳನ್ನು ಸಹಿಸಿಕೊಂಡು ಎಲ್ಲ ಧರ್ಮದವರು ಎಲ್ಲ ಜಾತಿಯರು ಒಗ್ಗಟ್ಲಿಂತ ಹೋಗೋದಂದರೆ ಕಾಂಗ್ರೆಸ್ ಪಕ್ಷ. ಮತ್ತು ಒಳ್ಳೆಯ ಒಂದು ಆಡಳಿತವನ್ನು ನೀಡುವಂಥ ಸರ್ಕಾರ ಇರಬೇಕು. ಮತ್ತು ಅಂಥ ಸರ್ಕಾರವನ್ನು ನಾವು ಬೆನ್ನತ್ತೀವಿ. ಮತ್ತು ನೆಕ್ಸ್ಟು ಈ ಮುಖಾಂತರ ತಮ್ಮ ಕರಡಿಗೆ ಅಥವಾ ಹುಳ್ಳಿಕುಪ್ಪಿ ಜಿಲ್ಲಾ ಪಂಚಾಯತಿ ಮತದಾರರಲ್ಲಿ ನನ್ನ ಮೇಲೆ ವಿಶ್ವಾಸ ನೀವೇನು ವಿಶ್ವಾಸ ಇಟ್ಟಿರಲ್ಲ ಆ ವಿಶ್ವಾಸಕ್ಕೆ ನಾ ಯಾವತ್ತೂ ಘಾತ್ ಮಾಡಂಗಿಲ್ಲ, ಯಾವತ್ತೂ ಮೋಸ ಮಾಡಂಗಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯನ್ನು ಅನೇಕರು ನಂಬಬೇಕಾದ್ರೆ ಭಾಳ ದಿನಗಳ 6 ತಿಂಗಳ 1 ವರ್ಷ 10 ವರ್ಷದಿಂದ ಆಮೇಲೆ ಇಲ್ಲ ಇವ ಹುಡುಗ ಒಳ್ಳೆಯವ ದುಗ್ಗತ್ತಿ ಒಳ್ಳೆಯವ ಅನ್ನೋ ಮನೋಭಾವನೆ ವ್ಯಕ್ತ ಆದಾಗ ನಮ್ಮ ಫಾಲೋವರ್ಸ್ ಆಗಿ ಅಥವಾ ನಮ್ಮ ಸ್ನೇಹಿತರಾಗಿ ಅಥವಾ ನನ್ನ ಬಂಧು ಬಳಗ ಅಲ್ಲ ಅಂದರೂ ನಮ್ಮ ಬೀಗರು ಅನ್ನೋ ಮನೋಭಾವನೆ ವ್ಯಕ್ತಪಡಿಸೋದಂದ್ರೆ ನಾವು ಒಳ್ಳೆಯರಿದ್ದಾಗ ಮಾತ್ರ ನಮ್ಮಂತೇಳಿ ಬರ್ತಾರೆ. ಅದಕ್ಕೆ ಆ ಒಳ್ಳೆತನ ನನ್ನ ಉಸಿರಿರಲ್ಲಿ ಮಠ ನಾನೇನು ಆರ್ಥಿಕವಾಗಿ ಸದೃಢ ಇದ್ದರೂ ಸಹ ಒಳ್ಳೆತನ ಯಾವತ್ತೂ ಬಿಡಂಗಿಲ್ಲ. ನಾನು ಆರ್ಥಿಕವಾಗಿ ಹಿನ್ನಡೆ ಆದರೂ ಸಹ ಒಳ್ಳೆತನ ಯಾವತ್ತೂ ಕೈ ಬಿಡಂಗಿಲ್ಲ. ನನಗೆ ಮೂಲ ಮಂತ್ರ ಅಂದರೆ ಒಳ್ಳೆಯದು. ನನ್ನ ಕುಟಾಗಿರೋರು ಸಹ ಒಳ್ಳೆಯರಿರ್ಬೇಕು ಅನ್ನೋ ಬಯಸೋದು. ಯಾಕೆ ಅಂದರೆ ನಾನು ಒಂದು ಟೀಮನ್ನ ಒಳ್ಳೆಯವ್ರದ್ದು ಒಂದು ಟೀಮ್ ಕಟ್ಟಬೇಕು, ಜಿಲ್ಲೆಯಲ್ಲಿ ಕಟ್ಟಬೇಕು, ರಾಜ್ಯದಲ್ಲಿ ಕಟ್ಟಬೇಕು, ವಿಧಾನಸಭೆಯಲ್ಲಿ ಕಟ್ಟಬೇಕು, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ಟಬೇಕು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ಟಬೇಕು, ಊರನ್ನರನ್ನು ಒಳ್ಳೆಯವ್ರನ್ನ ಕಟ್ಟಬೇಕು ಅನ್ನೋ ಮನೋಭಾವನೆ ನನ್ನ ಕಾನ್ಸೆಪ್ಟ್ ಐತಿ. ಆ ಕಾನ್ಸೆಪ್ಟಿಗೆ ತಮ್ಮ ಸಹಕಾರ ಇರಲಿ ಅಂತ ಹೇಳಿ ಈ ಚಾನಲ್ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ರಮೇಶ್ ದುಗ್ಗತ್ತಿಯವರೇ. ನಿಮ್ಮ ವಿಚಾರಗಳನ್ನು ಮತ್ತು ನಿಮ್ಮ ಯೋಚನೆಗಳನ್ನು ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನೀವೇನು ಕಳಕಳಿಯ ವಿನಂತಿಸಿಕೊಳ್ತಿದ್ದೀರಿ ಮತ್ತು ಮುಂದಿನ ಹುಳ್ಳಿಹುಪ್ಪಿ ಮತ್ತು ಕಾರಡಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತದಾರರಿಗೆ ತಾವು ಏನು
ಮುಂದಿನ ಚುನಾವಣೆ ಬಗ್ಗೆ ತಾವೇನು ವಿಶ್ವಾಸ ಇಟ್ಕೊಂಡ್ರೆ ಇದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಸ್ತೆ, ತುಂಬ ಧನ್ಯವಾದಗಳು. ಜೈ ಹಿಂದ್ ಸರ್. ನಮಸ್ಕಾರ.